ಪ್ರಿಯ ವೀಕ್ಷಕರೇ, ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಮಿಳು ಚಿತ್ರರಂಗದ ಸ್ಟಾರ್ ನಟ ವಿಶಾಲ್ ಅನಾರೋಗ್ಯದ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇವೆ. ಆತನ ಅಭಿಮಾನಿಗಳಲ್ಲಿ ವಿಶಾಲ್ನ ಆರೋಗ್ಯ ಪರಿಸ್ಥಿತಿಯನ್ನ ಕಂಡು ಆತಂಕ ಮನೆ ಮಾಡಿದೆ. ಈ ಮಧ್ಯೆ ಗಾಯಕಿಯೊಬ್ಬರು ವಿಶಾಲ್ ಕುರಿತಾಗಿ ಒಂದು ಸ್ಫೋಟಕ ವಿಚಾರವನ್ನ ಹೊರಹಾಕಿದ್ದಾರೆ. ಯಾರೂ ಇಲ್ಲದ ಸಂದರ್ಭದಲ್ಲಿ ಆಕೆಯ ಮನೆಗೆ ಬಂದಿದ್ದಂತಹ ವಿಶಾಲ್ ವೈನ್ ಬಾಟಲಿಯನ್ನ ಕೂಡ ಹಿಡ್ಕೊಂಡು ಬಂದಿದ್ರು ಅನ್ನುವಂತಹ ಗಂಭೀರ ಆರೋಪವನ್ನ ವಿಶಾಲ್ ಮೇಲೆ ಆ ಗಾಯಕಿ ಮಾಡ್ತಾ ಇದ್ದಾಳೆ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು, ಆ ಗಾಯಕಿ ಯಾರು, ಆಕೆ ವಿಶಾಲ್ ಮೇಲೆ ಮಾಡ್ತಾ ಇರುವಂತಹ ಆ ಆರೋಪಗಳು ಏನು ಅಂತ ಡೀಟೇಲ್ ಆಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ವಿವರಿಸ್ತೀನಿ. ವಿಡಿಯೋವನ್ನ ಎಲ್ಲೂ ಕೂಡ ಮಿಸ್ ಮಾಡದೆ ಕಡೆತನಕ ನೋಡಿ. ತಮಿಳು ಚಿತ್ರರಂಗದ ಸ್ಟಾರ್ ನಟ ವಿಶಾಲ್ ಅನಾರೋಗ್ಯ ಚಿತ್ರರಂಗದಲ್ಲಿ ಆತಂಕವನ್ನ ಹುಟ್ಟಿಸಿದೆ. ಅವರ ಅಭಿಮಾನಿಗಳು ತಮ್ಮ ನಟ ಬೇಗನೆ ಸುಧಾರಣೆಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಮದಗಜರಾಜ ಪತ್ರಿಕಾಗೋಷ್ಠಿಯಲ್ಲಿ ನಟನ ಸ್ಥಿತಿಯನ್ನ ನೋಡಿ ಎಲ್ಲರಿಗೂ ಶಾಕ್ ಆಗಿತ್ತು. ಅಲ್ಲಿಂದ ವಿಶಾಲ್ ಬಗ್ಗೆ ಒಂದಿಷ್ಟು ನೆಗೆಟಿವ್ ಹಾಗೂ ಪಾಸಿಟಿವ್ ಕಮೆಂಟ್ಗಳು ಕೇಳಿ ಬರ್ತಾ ಇವೆ. ವಿಶಾಲ್ ಆರೋಗ್ಯದ ಬಗ್ಗೆ ಚರ್ಚೆಯಾಗ್ತಾ ಇದ್ದಂತೆ ವೈದ್ಯರೇ ಮಾಹಿತಿಯನ್ನ ಹಂಚಿಕೊಂಡಿದ್ರು. ವಿಶಾಲ್ ವೈರಲ್ ಫೀವರ್ನಿಂದ ಬಳಲ್ತಾ ಇದ್ದು 2 ತಿಂಗಳು ವಿಶ್ರಾಂತಿಯ ಅಗತ್ಯವಿದೆ. ಆ ಬಳಿಕ ಅವರನ್ನ ಮತ್ತೆ ಸಹಜ ಸ್ಥಿತಿಯಲ್ಲಿ ನೋಡಬಹುದು ಅಂತ ಮಾಹಿತಿಯನ್ನ ಹಂಚಿಕೊಂಡಿದ್ರು. ಅಷ್ಟರೊಳಗೆ ಕೆಲವು ನೆಗೆಟಿವ್ ಮಾಹಿತಿಗಳು ಹರಿದಾಡ್ತಾ ಇವೆ. ಅದನ್ನ ನೋಡಿ ವಿಶಾಲ್ ಫ್ಯಾನ್ಸ್ ಆತಂಕಕ್ಕೆ ಒಳಗಾಗಿದ್ದಾರೆ. ಈ ಮಧ್ಯೆ ಸುಚಿಲಿಕ್ಸ್ ಖ್ಯಾತಿಯ ವಿವಾದಾತ್ಮಕ ಗಾಯಕಿ ಸುಚಿತ್ರಾ ಅನಾರೋಗ್ಯದಿಂದ ಬಳಲ್ತಾ ಇರುವ ವಿಶಾಲ್ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ವಿಶಾಲ್ ಪರಿಸ್ಥಿತಿಯನ್ನ ನೋಡಿ ಹಲವು ಮಂದಿ ನೊಂದುಕೊಂಡಿದ್ದಾರೆ. ಆದ್ರೆ ಆತ ನೊಂದುಕೊಳ್ಳುವಷ್ಟು ಒಳ್ಳೆಯ ವ್ಯಕ್ತಿ ಅಲ್ಲ ಅಂತ ಯೂಟ್ಯೂಬ್ ಚಾನಲ್ ಒಂದರ ಸಂದರ್ಶನದಲ್ಲಿ ಸುಚಿತ್ರಾ ಕಟು ಟೀಕೆಯನ್ನ ಮಾಡಿದ್ದಾರೆ. ಹಿಂದೊಮ್ಮೆ ವಿಶಾಲ್ ಈ ಗಾಯಕಿಯ ಮನೆಗೆ ಹೋಗಿದ್ರಂತೆ. ಆ ವೇಳೆ ವಿಶಾಲ್ ನಡೆದುಕೊಂಡ ರೀತಿ ಹೇಗಿತ್ತು ಅನ್ನೋದನ್ನ ಸುಚಿತ್ರಾ ಹೇಳಿಕೊಂಡಿದ್ದಾರೆ. ನಾನು ಹಾಗೂ ಕಾರ್ತಿಕ್ ಕುಮಾರ್ ಜೊತೆಯಲ್ಲಿ ವಾಸ ಮಾಡ್ತಾ ಇದ್ದಾಗ ಒಂದು ಘಟನೆ ನಡೆದಿತ್ತು. ಕಾರ್ತಿಕ್ ಕುಮಾರ್ ಇಲ್ಲದ ವೇಳೆ ಬಂದ ವಿಶಾಲ್ ಮನೆ ಬಾಗಿಲನ್ನ ಬಡಿದಿದ್ದ. ಬಾಗಿಲು ತೆರೆದ ನನಗೆ ವಿಶಾಲ್ ಕೈಯಲ್ಲಿ ವೈನ್ ಬಾಟಲಿ ಹಿಡಿದು ನಿಂತಿದ್ದು ಕಾಣಿಸಿತ್ತು. ಆ ವೇಳೆ ಅವನು ಕುಡಿದಿದ್ದ ಎಂದು ಗಾಯಕಿ ಸುಚಿತ್ರಾ ಆರೋಪಿಸಿದ್ದಾರೆ. ಹಾಗಂತ ಈ ಘಟನೆ ಇಲ್ಲಿಗೆ ಮುಗಿದಿಲ್ಲ. ಬಾಗಿಲು ತೆಗೆದ ಬಳಿಕ ನನಗೆ ಕಾರ್ತಿಕ್ ಕುಮಾರ್ ಇಲ್ಲವೇ ಅಂತ ವಿಶಾಲ್ ಕೇಳಿದ್ರು. ಅವರು ಇಲ್ಲ ಎಂದು ಹೇಳಿದ್ದೆ. ಆಗ ವಿಶಾಲ್ ವೈನ್ ಬಾಟಲಿಯನ್ನ ನನಗೆ ಕೊಡುವುದಕ್ಕೆ ಮುಂದೆ ಬಂದಿದ್ದ. ಅದಕ್ಕಾಗಿ ಒಳಗೆ ಬರಬಹುದೇ ಅಂತ ಕೇಳ್ದ. ನಾನು ಬೇಡ ಎಂದ ಕೂಡಲೇ ಆ ವೈನ್ ಬಾಟಲಿಯನ್ನ ನನ್ನ ಕೈಗಿಟ್ಟು ಈ ಕಾರಣಕ್ಕೆ ನಾನು ಬಂದಿದ್ದು ಅಂತ ಹೇಳಿದ್ರು ಅಂತ ಹೇಳಿ ಸುಚಿತ್ರಾ ವಿಶಾಲ್ ವಿರುದ್ಧ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ವೀಕ್ಷಕರ, ಈ ಬಗ್ಗೆ ನಿಮಗೇನಿಸುತ್ತೆ? ವಿಶಾಲ್ ಪರಿಸ್ಥಿತಿಯ ಕುರಿತಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇವೆ. ಅದರಲ್ಲಿ ಇದು ಕೂಡ ಒಂದು. ಅಂದ್ರೆ ವಿಶಾಲ್ ಅತಿಯಾದಂತಹ ಮದ್ಯಪಾನವನ್ನ ಮಾಡ್ತಾ ಇದ್ರು. ಅದೇ ಕಾರಣಕ್ಕೆ ಈಗ ಅವರ ಆರೋಗ್ಯ ಸ್ಥಿತಿ ಈಗ ಈ ಹಂತಕ್ಕೆ ಬಂದಿದೆ. ಈ ಮಟ್ಟಿಗಿನ ಆರೋಗ್ಯ ಹದಗೆಡುವುದಕ್ಕೆ ಮದ್ಯಪಾನವೇ ಕಾರಣ ಅನ್ನುವಂತಹ ಚರ್ಚೆಗಳು, ವಾದಗಳನ್ನ ಕೂಡ ಕೆಲವೊಂದು ವರ್ಗ ಮಾಡ್ತಾ ಇದೆ. ಅದರ ಮಧ್ಯೆಯೇ ಸುಚಿತ್ರಾ ಅವರು ತಮ್ಮದೇ ಅನುಭವ ಅಂತ ಹೇಳಿ ಈ ಒಂದು ಘಟನೆಯನ್ನ ಹೊರಹಾಕಿಕೊಂಡಿದ್ದಾರೆ. ಇದರ ಸತ್ಯಾಸತ್ಯತೆ ಎಷ್ಟು ಅನ್ನೋದು ಇನ್ನೂ ಈಗ ತಾನೇ ಹೊರ ಬರಬೇಕಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಟ ವಿಶಾಲ್ ನಿಜಕ್ಕೂ ಆ ರೀತಿ ವ್ಯಕ್ತಿ ಅಂತ ನಿಮಗೆ ಅನಿಸುತ್ತಾ, ಅಥವಾ ಆತನಿಗೆ ನಿಜವಾಗಿಯೂ ವೈರಲ್ ಫೀವರ್ನಿಂದಯೇ ಆ ರೀತಿ ಆರೋಗ್ಯ ಪರಿಸ್ಥಿತಿ ಹದಗೆಟ್ಟಿದೆಯಾ ಅಂತ ಅನ್ನಿಸ್ತಾ ಇದೆಯಾ ಅನ್ನೋದರ ಕುರಿತಾಗಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.